ಎಲ್ಲರಿಗೂ ಶರಣು. ಇವತ್ತು ನಾವು AR ಸಾಯಿರಾಮ್ ಧೈರ್ಯಂ ಸರ್ವತ ಸಾಧನಂ ಅಂತ ಈಗ ಚಿತ್ರಕಥೆಯ ಬುಕ್ ಕೂಡ ಈಚೆ ತಂದಿದ್ದಾರೆ. ಇದಕ್ಕೆ ನಾವು ಕೂಡ ಬೆಂಬಲ ಕೊಟ್ಟಿದ್ದೀವಿ. ಸಿನಿಮಾ ಇದು ಸುಮಾರು ಒಂದು 3-4 ತಿಂಗಳ ಹಿಂದೆ ರಿಲೀಸ್ ಆಯಿತು. ಸಿನಿಮಾಗೆ ನಮ್ಮ ಕೈಲಿ ಅಷ್ಟು ಪ್ರೋತ್ಸಾಹ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ಇವರು ನಮ್ಮನ್ನು ಭೇಟಿ ಮಾಡಿದಾಗ ಸಿನಿಮಾಗಂತೂ ಬೆಂಬಲ ಕೊಡೋಕ್ಕಾಗಿಲ್ಲ, ಅಟ್ಲೀಸ್ಟು ಇದು ಚಿತ್ರಕಥೆ ಪುಸ್ತಕನಾದ್ರೂ ತರೋದಕ್ಕೆ ಬೆಂಬಲಿಸೋಣ ಅಂಥೇಳಿ ಈಗ ಈ ಸಿನಿಮಾದು ಚಿತ್ರಕಥೆ ಬುಕ್ಕನ್ನು ಕೂಡ ಹೊರ ತಂದಿದ್ದೀವಿ. ಏನು ವಿಶೇಷತೆ ಈ ಪುಸ್ತಕ ಆಗ್ಬೋದು ಇಲ್ಲ ಸಿನಿಮಾದಲ್ಲಿ ವಿಶೇಷತೆ ಏನಂದರೆ, ಆರ್ಯ ದ್ರಾವಿಡ ವಿಚಾರಗಳನ್ನ ಭಾಳ ಅಚ್ಚುಕಟ್ಟಾಗಿ ಇವರು ಆ ಒಂದು ಕತೆಗೆ ಬ್ಲೆಂಡ್ ಮಾಡಿ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಇದೇ ಸಾಕಷ್ಟು ಜನಕ್ಕೆ ಉರಿಗೆ ಕಾರಣ ಆಗೋಯ್ತು. ಈ ಸಿನಿಮಾ ರಿಲೀಸ್ಗೂ ಮೊದಲು ಕೂಡ ಒಂದಷ್ಟು ಜನ ವಿವಾದ ಮಾಡಿ ಚೇಂಬರ್ಗೆ ಹೋಗಿ ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ದರು. ಇರಲಿ, ಇದು ಇವರೇನು ಮೊದಲನೇವರಲ್ಲ, ಹಾಗಂತ ನಾವೇನು ಕೊನೆಯದಾಗಿ ಇದು ಅಂತಲ್ಲ. ಇದೊಂದು ಸಂಘರ್ಷ ಮೊದಲಿಂದನೂ ಇದೆ, ಅದು ಮುಂದುವರಿಯುತ್ತೆ. ಮತ್ತು ಗೆಲುವು ಯಾವಾಗ್ಲೂ ದ್ರಾವಿಡವಾದಕ್ಕೇ ಆಗ್ತಾ ಇದೆ. ಅದು ಯಾವ ರೀತಿ ಅಂತ ಈಗ ಸಾಯಿರಾಮ್ ಅವ್ರನ್ನ ಮಾತಾಡಿಸ್ತಾ ನಿಮಗೂ ಅರ್ಥ ಮಾಡಿಸ್ತಾ ಹೋಗ್ತೀವಿ. ನಮ್ಮ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಬರಮಾಡ್ಕೊಳ್ತಾ ಇದ್ದೀವಿ ಶರಣಗಳೊಂದಿಗೆ. ನಿಮ್ಮ ಪರಿಚಯ ಯಾವ ರೀತಿ ಮಾಡ್ಕೊಳ್ತೀರಾ? ನೀವು ಏನು ಏಕಾಏಕಿ ಸಿನಿಮಾ ಡೈರೆಕ್ಟರ್ ಆದವರ, ಇಲ್ಲ ಅಸಿಸ್ಟೆಂಟಾಗಿ ಕೆಲಸ ಮಾಡಿ ಆಮೇಲೆ ಬಂದವರ, ಇಲ್ಲ ಯಾವುದಾದ್ರೂ ಸಿನಿಮಾ ಸ್ಕೂಲಲ್ಲಿ ಕಲ್ತವ್ರಾ ನೀವು? ಮೊದಲನೇದಾಗಿ ನಿಮಗೆ ಶರಣು, ನೋಡುಗರಿಗೆಲ್ಲರಿಗೂ ಶರಣು. ನನ್ನ ಹೆಸರು AR ಸಾಯಿರಾಮ್ ಅಂತ. ನಾನು BBM ವ್ಯಾಸಂಗ ಮುಗಿಸ್ತೀನಿ, ಡಿಗ್ರಿ. ಸೊ ಸಿನಿಮಾ ಮೇಲೆ ಆಲ್ರೆಡಿ ಒಲವಿರುತ್ತೆ, ನಾಟಕ ಎಲ್ಲ ಮಾಡ್ಕೊಂಡು ಬಂದಿರ್ತೀನಿ ಕಾಲೇಜ್ ಟೈಮಿಂದ ನಾನು. ಸೊ ಇಲ್ಲಿ ಬಂದಾಗ ಫಸ್ಟು ಸಾಹಿತ್ಯದ ಕಡೆ ಗಮನ ಬರುತ್ತೆ, ಹಾಡು ಬರಿಬೇಕು ಅಂತ ಹೇಳ್ಬಿಟ್ಟು. ಆಗ ಗುರುಕಿರಣ್ ಸರ್ ಆಗ್ಬೋದು, ವಿ ಮನೋಹರ್ ಸರ್ ಆಗ್ಬೋದು, ಅವ್ರ ಕಡೆ ಎಲ್ಲ ಓಡಾಡ್ತಾ ಹಾಗೆ ಅನಂತರಾಜು ಅವ್ರ ಟೆಸ್ಟ್ ಸಿಗುತ್ತೆ, ಎಲ್ಲ ಡಿಪಾರ್ಟ್ಮೆಂಟು ವರ್ಕ್ ಮಾಡ್ಕೊ ಬರ್ತೀನಿ. ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕಿಲಾಡಿ ಕಿಟ್ಟಿ ಅಂತ ಒಂದು ಸಿನಿಮಾ, ಅಲ್ಲಿಂದ ಶುರು ಮಾಡ್ತಾ ಬರ್ತೀನಿ. ಕಿಲಾಡಿ ಕಿಟ್ಟಿ, ಜಿದ್ದಿ, ಭೈರವಿ, ಬರ್ಫಿ, ಅಂದರೆ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಮೋರ್ ದೆನ್ ಒಂದು 10-12 ಸಿನಿಮಾ ವರ್ಕ್ ಮಾಡ್ಕೊಂಡು ಬಂದು ಆಮೇಲೆ ಡೈಲಾಗ್ ರೈಟರ್ ಆಗಿ ನನ್ನ ಮಗಳ ಹೀರೋಯಿನ್ನು, ತ್ರಾಟಕ, ಜಿಗರ್ದಾಂಡ, ಈ ಥರದ್ದು ಒಂದಷ್ಟು ಸಿನಿಮಾಗಳನ್ನ ಡೈಲಾಗ್ ರೈಟಿಂಗ್ ಮಾಡ್ಕೊಬಂದು ಫೈನಲಿ ಡೈರೆಕ್ಷನ್ ಮಾಡಬೇಕು ಅಂತ ಬಂದಾಗ ಎಲ್ಲರಿಗೂ ಕಾಟ ಕೊಟ್ಟಿದ್ದು ಕೋವಿಡ್ ಕಾಟ ಕೊಟ್ಟಾಗ ನನ್ನ ಸ್ಕ್ರಿಪ್ಟು ತುಂಬ ಬಡ್ಜೆಟ್ನ ಅಫರ್ಡ್ ಮಾಡ್ತಾ ಇರುತ್ತೆ. ಸೊ ಆ ಕೋವಿಡ್ ಕಾರಣದಿಂದ ಆ ಸಿನಿಮಾ ನಿಂತೋಗುತ್ತೆ. ಸೊ ಏನು ಮಾಡೋದು ಅಂತ ಬಂದಾಗ, ಸರಿ ಓಕೆ, ಈ ಥರದ್ದು ಒಂದು ಸಬ್ಜೆಕ್ಟ್, ಒಂದು ಒರಿಜಿನಲ್ ರಿಯಲ್ ಆಗಿ ನಡೆದಿರೋ ಅಂಥ ಒಂದು ಸತ್ಯ ಘಟನೆ ಇತ್ತು. ಅದು ನನ್ನ ಫ್ಯಾಮಿಲಿಯಲ್ಲೇ ನಡೆದಂಥ ಒಂದು ಘಟನೆ, ನಮ್ಮ ತಾತ ಮತ್ತು ನಮ್ಮ ಅಪ್ಪನ ನಡುವೆ ನಡೆದಂಥ ಒಂದು ಸತ್ಯ ಘಟನೆ. ಓಕೆ. ಅಂದರೆ ನನ್ನ ತಾತನ ಆ ಊರಲ್ಲಿ ಒಂದು ದಲಿತ ಕುಟುಂಬಕ್ಕೆ ಸೇರಿದವರಾಗಿರ್ತಾರೆ. ಒಂದು ಗನ್ ತರ್ತಾರೆ ಅವರು. ಆ ಗನ್ ಅನ್ನೋದು ಒಂದು ಸಿಂಬಾಲಿಸಮ್ ಆಫ್ ಇದಂತಾರೆ, ಅದನ್ನು ಕರೇಜ್, ಧೈರ್ಯದ ಸಂಕೇತ ಅದು. ಸೊ ಆ ಧೈರ್ಯದ ಸಂಕೇತ ಅದನ್ನು ಅದು ಯಾವಾಗ ತರಲಿ, ಆ ಸುತ್ತಮುತ್ತ ಸ್ವಲ್ಪ ಪಂಥಿ ಅಥವಾ ಜನಗಳಿಗೆ ಅದು ಸಹಿಸಕ್ಕಾಗಲ್ಲ. ಏನಾದರೂ ಮಾಡಿ ಅದನ್ನ ವಾಪಸ್ ಕಿತ್ಕೊಬಿಡ್ಬೇಕು ಅಥವಾ ನಮ್ಮ ಹತ್ರನೇ ಇರಬೇಕು, ಅದು ನಂತರ ತುಂಬ ಫೈಟ್ ಮಾಡ್ತಾರೆ, ಅವ್ರನ್ನ ಜೈಲಿಗೆ ಹಾಕ್ತಾರೆ. ಕೊನೆಗೆ ನಮ್ಮ ತಾತನ್ನ ತೀರೋಗ್ಬಿಡ್ತಾರೆ, ಸತ್ತೋಗ್ತಾರೆ ತುಂಬ ಚಿಕ್ಕ ಏಜ್ಗೆ. ನೀವು ಯಾವುದೇ ಅಂಜಿಕೆ ಇಟ್ಕೊಬೇಡಿ, ಮೇಲ್ ಜಾತಿ ಕೆಳ ಜಾತಿ ಆ ಥರ ಮಾತಾಡೋ ಅಗತ್ಯ ಇಲ್ಲ. ಯಾವ ಜಾತಿ ಡೈರೆಕ್ಟಾಗಿ ಹೇಳಿ. ಸೊ ಯಾಕಂತಂದ್ರೆ ಈ ಏನು ನಮ್ಮ ದ್ರಾವಿಡರು ಅಂತ ನಾವೇನು ಕರಿತೀವಿ, ನಮ್ಮೊಳಗೆ ಈ ಜಾತಿ ವ್ಯವಸ್ಥೆ ಸೃಷ್ಟಿಯಾಗಿ ಅದು ಇಷ್ಟೆಲ್ಲ ಸಮಸ್ಯೆನ ಉಂಟಾಗ್ತಾ ಇದೆ. ಅದನ್ನ ಆರ್ಯರು ಸೃಷ್ಟಿ ಮಾಡಿದ್ದಾರೆ ಅಂತ ಗೊತ್ತು, ಆದ್ರೆ ಈಗ ಅದನ್ನ ಹಿಡ್ಕೊಂಡು ನರಳ್ತಾ ಇರೋರು ನಾವೇನೆ. ಹಾಗಾಗಿ ಈ ಮೇಲ್ಜಾತಿ ಕೆಳಜಾತಿ ಅಂತ ಮಾತಾಡೋದ್ಕಿಂತ ನೇರವಾಗಿ ಹೇಳೋಣ, ಅದ್ರಲ್ಲೇನು ತಪ್ಪೇನಿಲ್ಲ. ಹಾಗಾಗಿ ಯಾವುದೇ ಹಿಂಜರಿಕೆ ಪಟ್ಕೊಳ್ಳೋದು ಅಗತ್ಯ ಇಲ್ಲ. ಹೌದು, ಅಲ್ಲ ಸತ್ಯವಾಗಿ ನಡೆದಿರೋದೆ ಅಲ್ವಾ. ಮತ್ತೆ ನನ್ನ ತಾತ ಸತ್ತೋದ್ಮೇಲೆ ನಮ್ಮ ಅಪ್ಪ ಎಲ್ಲ ತುಂಬಾ ಒಂದು 8 ವರ್ಷದವರು ಅಂತ ಇಟ್ಕೋಬಹುದು. ಅವಾಗ ತುಂಬಾ ಚಿಕ್ಕ ಹುಡುಗರು. ಆವಾಗ ನಮ್ಮ ತಾತ ಬೇಟೆ ಆಡ್ತಿದ್ದ ಆಗ್ಬೋದು, ಗನ್ ಬಗ್ಗೆ ಆಗ್ಬೋದು, ತುಂಬಾ ಅವ್ರಿಗೆ ಕಾಡುತ್ತಾ ಅದು ಗನ್ ಅನ್ನೋದು. ಮತ್ತೆ ಏನಾದರೂ ಮಾಡಿ ತನ್ನ ಅಪ್ಪನ ಅಸ್ತಿತ್ವನ ನಾನು ಉಳಿಸ್ಕೋಬೇಕು ಅಂತ ನಮ್ಮ ಅಪ್ಪ ತುಂಬ ಫೈಟ್ ಮಾಡಿ, ಸಾಹುಕಾರ ಮನೆಯಲ್ಲಿ ಜೀತ ಇರ್ತಾರೆ, ಎಮ್ಮೆ ಕಾಯ್ತಾರೆ, ವಿಳೆದೆಲೆ ಕುಯ್ತಾರೆ, ತೋಟಗಳಿಗೆ ಹೋಗಿ ತುಂಬ ಕೂಡಿಕೆ ಅವ್ರೊಂದು ಏಜಿಗೆ ಬಂದಾದ್ಮೇಲೆ ಮತ್ತೆ ಫೈಟ್ ಮಾಡಿ ಗನ್ನ ತರ್ತಾರೆ, ಲೈಸೆನ್ಸ್ ತಗೊಂಡು. ಆ ಗನ್ನ ನನಗೆ ಸಖತ್ತು ಕಾಡ್ತಾ ಇರುತ್ತೆ ಈ ಕತೆ. ನನ್ನ ಚಿಕ್ಕ ಏಜಿಂದನು ಇದೊಂಥರ ಸಖತ್ತಾಗಿದೆ ಅಲ್ವಾ, ಅಪ್ಪನ ಅಸ್ತಿತ್ವ ತನ್ನ ಮಗ ಉಳಿಸ್ಕೊಳ್ಳೋದು. ತುಂಬ ವರ್ಷ ಆದ್ಮೇಲೆ ಮತ್ತೆ ಅದನ್ನು ತಗೊಬರೋದು. ಇವತ್ತಿಗೂ ನಮ್ಮ ಅಪ್ಪ ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ ಅದನ್ನು. ಪ್ರತಿದಿನ ಅದನ್ನು ಕ್ಲೀನ್ ಮಾಡೋದಾಗ್ಬೋದು, ಅದು ಪೂಜೆ ಮಾಡೋದಾಗ್ಬೋದು, ಅದು ನಮ್ಮ ಕುಟುಂಬಕ್ಕೆ ಒಂದೊಂಥರ ಅದು ಒಂದು ಎಕ್ಸಿಸ್ಟೆನ್ಸಿ ಇಂಡಿಕೇಶನ್. ಅದು
ಗನ್ ಅನ್ನೋದು ಇದು ಸಖತ್ತಾಗಿದೆ, ಈ ವಿಷಯ ತುಂಬ ಚೆನ್ನಾಗಿ ಹೇಳ್ತಾ ಹೋಗೋಣ ಅಂತ ಹೇಳ್ಬಿಟ್ಟು ಸರಿ ಇದೊಂದು ಸ್ವಲ್ಪ ಅಂಡರ್ ಕಂಟ್ರೋಲ್ ಆಗಿ ಮಾಡ್ಕೊಳ್ಳೋಣ. ಸಿಟಿನಲ್ಲಿ ಹೇಳೋದಕ್ಕೆ ಕತೆಗಾದರೆ ಪ್ರತಿಯೊಂದಕ್ಕೂ ದುಡ್ಡು ಬೇಕು, ಬಡ್ಜೆಟ್ ಬೇಕು. ನಾನು ಹಳ್ಳಿ ಕತೆ ಮಾಡ್ತೀನಿ ಅಂದರೆ ಸ್ವಲ್ಪ ಫ್ರೀ ಆಫ್ ಕಾಸ್ಟಾಗಿ ಸಿಗುತ್ತೆ ಎಲ್ಲ ನನಗೆ. ಈಗ ಅಲ್ಲೊಂದು ಎಳ್ನೀರು ಬೇಕು ಅಥವಾ ಒಂದು ಲೋಡ್ ತೆಂಗಿನಕಾಯಿ ಬೇಕು ಅಂದ್ರೆ ನನಗೆ ಫ್ರೀಯಾಗಿ ಸಿಕ್ಬಿಡುತ್ತೆ, ಸಿಕ್ಕಿದೆ ಕೂಡ ಹಳ್ಳಿ ಒಳಗಡೆ ಆದರೆ. ಸೊ ಬಡ್ಜೆಟ್ನ ಕಂಟ್ರೋಲಾಗಿ ಇಟ್ಕೊಂಡು ಮಾಡಬೇಕು ಅಂತ ಈ ಸಿನಿಮಾ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಅದೇ ನಿಟ್ಟಲ್ಲಿ ಒಂದು ನಿರ್ಮಾಪಕರಾಗಿ ನನಗೆ ಆನಂದ್ ಬಾಬು ಅಂತ 1-2 ಸಿನಿಮಾ ಮಾಡಿರ್ತಾರೆ ಅವ್ರು ಕೂಡ ಅಪ್ರೋಚ್ ಆದಾಗ ಇಲ್ಲ ಸರ್ ತುಂಬ ಚೆನ್ನಾಗಿದೆ ಮಾಡೋಣ ಅಂತಾರೆ. ಅಷ್ಟೊತ್ತಿಗೆ ವಿವಾನ್ ಕೆ ಅಂತ ಹೊಸ ಹುಡುಗ ಹೀರೋ, ಅದೇ ಅವ್ನ ಸಿನಿಮಾನೇ ಮಾಡಬೇಕಾಗಿರುತ್ತೆ, ಕೋವಿಡಿಂದ ನಿಂತೋಗ್ಬಿಡುತ್ತೆ. ಸರಿ ಅವನ್ನ ತಿರ್ಗ ಇಲ್ಲಿ ಮಿಂಗಲ್ ಮಾಡ್ಕೊಂಡು ಎಲ್ಲರೂ ಸೇರ್ಕೊಂಡು ಎಲ್ಲರ ಹತ್ರ ಇದ್ದಂಥ ಸೇವಿಂಗ್ಸ್ನೆಲ್ಲ ಇಟ್ಕೊಂಡು ಮಾಡಿದಂಥ ಸಿನಿಮಾ ಧೈರ್ಯಂ ಸರ್ವತ್ರ ಸಾಧನಂ. ಇದು ನನ್ನ ಹಿಸ್ಟ್ರಿ ಇಲ್ಲಿಗನ. ಫಸ್ಟು ಸಿನಿಮಾ ನಂದು ಧೈರ್ಯಂ ಸರ್ವತ್ರ ಸಾಧನಂ. ತುಂಬ ಏಳು ಬೀಳುಗಳನ್ನ ದಾಟಿ ತುಂಬ ತ್ಯಾಗಗಳನ್ನ ಮಾಡಿ ಫಸ್ಟ್ ಸಿನಿಮಾ ಬಂದ್ವಿ. ನನ್ನ ಫಸ್ಟು ಟೀಸರ್ ಬಿಡ್ತೀನಿ, ಪಾರಂಜಿತ್ ಅವರು ಟೀಸರ್ ಲಾಂಚ್ ಮಾಡ್ತಾರೆ. ತಮಿಳ್ ಡೈರೆಕ್ಟರ್ ಪಾರಂಜಿತ್ ಟೀಸರ್ ಲಾಂಚ್ ಮಾಡ್ತಾರೆ. ಅದರಲ್ಲಿ ಒಂದು ಶಾರ್ಟ್ ಇದೆ, ವರ್ಣ ಸಿಸ್ಟಮ್ನ ಇಂಡಿಕೇಟ್ ಮಾಡೋ ಅಂತ ಒಂದು ಶಾರ್ಟ್ ಬರುತ್ತೆ. ಫಸ್ಟಿಗೆ ಒಬ್ಬ ಕೂತಿರ್ತಾನೆ, ಹಾಗೇ ಆ ಶಾರ್ಟ್ ಹಾಗೆ ಟಿಲ್ ಡೌನ್ ಆದರೆ ಅವ್ನು ಕೆಳಗೆ ಅವ್ನು ಹೊತ್ಕೊಂಡು ಒಬ್ಬ ಕೂತಿರ್ತಾನೆ. ಹಾಗೆ ರಿವೀಲ್ ಆಗ್ತಾ ಹೋದ್ರೆ ಇನ್ನೊಬ್ಬ ಆ ಇಬ್ರು ಇನ್ನೊಬ್ಬ ಹೊತ್ಕೊಂಡು ಕೂತಿರ್ತಾನೆ. ಹಾಗೆ ಫುಲ್ ಶಾರ್ಟ್ ರಿವೀಲ್ ಆದರೆ ಒಬ್ಬರ ಮೇಲೆ 3 ಜನ ನಿಂತಿರ್ತಾರೆ. ಇದು ನಾನು ಹೇಳಕ್ ಹೊರಟಿದ್ದೇನೆಂದ್ರೆ ಒಂದು 3 ವರ್ಗ, ಅದು ಒಂದು ಹಸಿವಾಗ್ಬೋದು ಅಥವಾ ವಿದ್ಯೆ ಆಗ್ಬೋದು ಅಥವಾ ಇನ್ನೊಂದು ದರ್ಪ ಆಗ್ಬೋದು, ಈ ಥರದ್ದು ಏನೋ ಒಂದಷ್ಟು ಅವ್ನ ಹಾಕೊಂಡು ಒಬ್ಬ ವ್ಯಕ್ತಿನ ತುಳಿಯುತ್ತಂತೆ. ಹಸಿವು ತುಳಿಯುತ್ತೆ, ಅವನ್ನ ಆರ್ಥಿಕವಾಗಿ ತುಳಿಯುತ್ತೆ. ಸೊ ಈವನ್ ಅದೇ ಥರ ಮೆಟಫರಿಕಲಿ ನೀವು ತಗೊಂಡಾಗ ಈಗ ನಮ್ಮ ಸಮಾಜದಲ್ಲಿ ಕ್ಯಾಸ್ಟ್ ಸಿಸ್ಟಮ್ ಬಂದು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ ಸಿಸ್ಟಮ್ ಮಾಡಿಟ್ಟಿದ್ದಾರೆ. ಆ ನಿಟ್ಟಲ್ಲಿ ಬಂದಾಗ ಕೂಡ ಕೆಲವು ಜನಕ್ಕೆ ಅದು ಆಗ್ಬಿಡ್ತು. ಇದೇನಿದು ಇಲ್ಲಿವರೆಗೂ ನಿಮ್ಗೆ ಸಿನಿಮಾ ಲ್ಯಾಂಗ್ವೇಜಲ್ಲಿ ಸಿನಿಮಾ ಹಿಸ್ಟ್ರಿ ಒಳಗಡೆ ಆ ಶಾರ್ಟ್ನ ಎಲ್ಲೂ ತೆಗ್ದಿಲ್ಲ. ಇದುವರೆಗೂ ನೀವೆಲ್ಲ ಬುಕ್ಗಳನ್ನ ನೋಡಿರ್ತೀರಾ ಅಥವಾ ಇನ್ನೆಲ್ಲೋ ಫೇಸ್ಬುಕ್ಕಲ್ಲಿ ಯಾರಾದ್ರೂ ಆ ಶಾರ್ಟ್ ಇಮೇಜಸ್ನ ಸಿನಿಮಾ ಒಳಗಡೆ ಯಾರು ಟಚ್ ಮಾಡಿಲ್ಲ ಹೇಳೋದಕ್ಕೆ. ಅಲ್ಲಿ ನನಗೆ ಶುರುವಾಯಿತು, ನನಗೆ ಕರೆಗಳು ಬರೋಕ್ಕೆ ಶುರುವಾಯಿತು. ಆ ಶಾರ್ಟ್ ನನ್ನ ಫ್ರೆಂಡ್ಗಳೇನೇನೆ ಆ ಕಡೆ ಬಲಗಡೆ ಇರೋಂಥ ನನ್ನ ಫ್ರೆಂಡ್ಗಳೇ ಯಾಕೆ ಬೇಕು ಆ ಶಾರ್ಟ್ ತೆಗ್ದ್ಬಿಡು ಹೇಳ್ತಾ ಇದ್ದಾರೆ, ಹಂಗೆ ಹಿಂಗೆ ಹೆಸರುಗಳು ಚೇಂಜ್ ಮಾಡು, ಆರ್ಯ ದ್ರಾವಿಡ ಅಂತ ಹೆಸರಿಟ್ಟಿದೆಯಲ್ಲ, ಆರ್ಯ ದ್ರಾವಿಡ ಅಂತ ಯಾಕೆ ಇಡ್ತೀಯ, ಚೇಂಜ್ ಮಾಡಿ ಹೆಸರುನ ಅಂತ. ಅಯ್ಯೋ ನನಗೆ ಅದು ತುಂಬ ಕತೆಗೆ ತುಂಬ ಅವಶ್ಯಕತೆ ಇದೆ. ರಾಹುಲ್ ದ್ರಾವಿಡ ಅಂತ ಅವನ ಹೆಸರು. ಅಲ್ಲೊಬ್ಬ ಹೆಸರಿಡ್ತಾನೆ, ಆರ್ಯ ಅಂತ ಒಂದು ಸೂಪರ್ ಹಿಟ್ ಫಿಲಮೇ ಇದೆ, ಅವಾಗ ಅಲ್ಲ ಅದಕ್ಕೆ ಮೀರಿ ನಾನು ಕೇಳ್ದೆ, ಅಲ್ಲಪ್ಪ ಒಂದು ಸೀರಿಯಲ್ ಬರುತ್ತದೆ ಯಾವುದೋ ಅವನೊಂದು 60 ವರ್ಷದನೇನೋ ಆರ್ಯ ಅಂತಾನೆ ಹೆಸರಿರುತ್ತೆ. ಪಾಪ ಅವನು ವೈಟ್ ಗಡ್ಡೆ ಎಲ್ಲ ಬಿಟ್ಕೊಂಡು ಆವಾಗ ಅವನು ಏನೇನೋ ಪಾಪ ಇನ್ನೊಬ್ರಿಗೆ ಯಾರೋ ಲವ್ ಮಾಡೋ ಥರ ಟ್ರೈ ಮಾಡ್ತಾನೆ. ಚಿಕ್ಕ ಹುಡುಗರು ಒಂದು 21-22 ವರ್ಷದ ಹುಡುಗಿಗೆ ಲವ್ ಮಾಡಕ್ಕೆ ಟ್ರೈ ಮಾಡ್ತಾನೆ. ಅವ್ನು ಏನೇನೋ ಮಾಡ್ತಾನೆ. ಆ ಸೀರಿಯಲ್ ಒಳಗಡೆ ಆರ್ಯವರ್ಧನ್ ಅಂತ ಹೆಸರಿಟ್ಕೊಂಡಿರ್ತಾನೆ. ಅವಾಗ ಆರ್ಯವರ್ಧನ್ ಗುರೂಜಿಗಳು ಬೇರೆ ಇದ್ದಾರೆ, ಯಾರ್ಯಾರೋ ಇದ್ದಾರೆ. ಸೊ ಶಾರುಖ್ ಖಾನ್ ಮಗನ ಹೆಸರು ಆರ್ಯ ಅಂತ ಬರುತ್ತೆ. ಯಾರ್ಯಾರು ಇಟ್ಕೊಂಡಿದಾರಪ್ಪ, ನಾನು ಸಿನಿಮಾ ಒಳಗಡೆ ಇಟ್ಕೊಂಡಿದ್ದೀನಿ, ನಿಮ್ಗೆ ಅದು ವಿಲನ್ ಇಟ್ಟಿದ್ದಕ್ಕೆ ಸಮಸ್ಯೆ ಆಯ್ತಾ ಅಂತ ನಾನು ಸರಿ ತುಂಬಾ ದೊಡ್ಡ ಮಟ್ಟದಲ್ಲೇ ಮಾತಾಡ್ಬಿಡ್ತು. ಇದೇನಿದು ಹಂಗೆ ಹೀಗೆ ಅದು ಇಲ್ಲ. ನಮ್ಗಳಿಗೂ ಮೊದಲು ಇದು ಗೊತ್ತಾಗಿದ್ದೇನೆ, ಯಾರೋ ಒಬ್ಬ ತಟ್ಟೆ ಕಾಸು ಗಿರಾಕಿ ಚೇಂಬರ್ ಅಲ್ಲಿ ಹೋಗಿ ಗಲಾಟೆ ಮಾಡ್ತಾ ಇದ್ದ. ಹೌದು, ಇಂಥ ಸಿನಿಮಾ ಎಲ್ಲ ಬಿಡಬಾರ್ದು ನೀವು. ಆತ ಭಯೋತ್ಪಾದನೆ, ದೇವ್ರ ಹೆಸರಲ್ಲಿ ಭಯೋತ್ಪಾದನೆ ಮಾಡುವಂತ ವ್ಯಕ್ತಿ ಆತ. ಆ ಸಿನಿಮಾ ಬರಬಾರ್ದು, ಯಾಕೆ ಅದು ಈಗ 1 ವರ್ಷದ ಹಿಂದೆ ಇವ್ರದ್ದು ಯಾರ್ದು ಯಾವುದೋ ಒಂದು ಸಿನಿಮಾ, ಕಾಟೇರ ಅಲ್ಲ, ಕಾಟೇರಾದಲ್ಲಿ ಅವ್ರೇನು ಮಾಡೋಕ್ಕಾಗಲಿಲ್ಲ. ಯಾಕಂತಂದ್ರೆ ದರ್ಶನ್ ಇದ್ರು, ತುಂಬಾ ಮಾಸ್ ಫ್ಯಾನ್ಸು, ಹಂಗಾಗಿ ಮಾಡಿದ್ರೆ. ಇನ್ನೊಂದು ಇವಂದು ಪೊಗರು ಅಂತ ಸಿನಿಮಾ, ಹೌದು, ಆ ಧ್ರುವ ಸರ್ಜನ್ ಸಿನಿಮಾ, ಅದರಲ್ಲಿ ಕಿರಿಕ್ ಮಾಡಿ ಆ ಸೀನನ್ನ ತಗ್ಸಿ ಇದೆಲ್ಲ ರೂಢಿ ಆಗ್ಬಿಟ್ಟಿತ್ತಲ್ಲ. ಅದಕ್ಕೆ ಅವ್ರೇನ್ ಮಾಡಿದ್ರು, ನಿಮ್ಮ ಸಿನಿಮಾಗೆ ಬಂದು ಮೊದಲೇ ಕಿರಿಕ್. ಅವಾಗ ನಿಜವಾಗ್ಲೂ ನಿಮ್ಗೆ ವೈಡರ್ ಪಬ್ಲಿಸಿಟಿ ಸಿಕ್ತು, ಒಳ್ಳೆ ಕೆಲಸ ಮಾಡಿದ್ರು ಅಂತಾನೆ ಸಿಕ್ತು. ಬಟ್ ಒಂದೇನಂದ್ರೆ ನನಗೆ ಅಲ್ಲಿ ಶುರುವಾಗಿದ್ದು ಫಿಲ್ಮ್ ಫೆಸ್ಟಿವಲ್ ಇಂದ, ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಇಂದ. ಯಾಕಂದ್ರೆ ಬರೀ ಟೀಸರು ಮತ್ತೆ ಟ್ರೈಲರ್ ಅಷ್ಟೇ ನೋಡಿರ್ತಾರೆ ಜನ ಅಥವಾ ಬೇರೆ, ಅದ್ರೊಳಗಡೆ ಆಗ್ಲಿ ಒಂದಷ್ಟು ಜನಗಳಿಗೆ ಅರ್ಥ ಆಗ್ಬಿಟ್ಟಿರುತ್ತೆ. ಬಟ್ ಏನೋ ಹೇಳ್ತಾವ, ನೀವೇನೋ ತುಂಬಾ ಹೇಳ್ತಾ ಇದ್ದಾನೆ. ಈಗ ಒಬ್ಬ ವ್ಯಕ್ತಿ ಕಟ್ಟಾಕಿ ಕೂರಿಸಿರ್ತಾರೆ, ವೈಟ್ ದಾರದಲ್ಲಿ ಅವ್ರನ್ನ ಕಟ್ಟಾಕಿರ್ತೀನಿ ನಾನು. ಅಂದ್ರೆ ಅಜ್ಞಾನ ಅನ್ನೋದು ಜ್ಞಾನನ ಕಟ್ಟಾಕಿದೆ ಅನ್ನೋದು ನನ್ನ ಇಂಡಿಕೇಶನ್. ಆ ಜ್ಞಾನದ ಸಂಕೇತವಾಗಿ ಬ್ಲೂ ಕಲರ್ ಬೆಳ್ಕೊಂಡಿರ್ತದೆ ಆ ಕ್ಯಾರೆಕ್ಟರ್. ನನ್ನ ಇಂಟೆನ್ಷನ್ ಅವರು ಕಪೋಲ ಕಲ್ಪಿತವಾಗಿ ಏನಂದ್ರೆ ಅವರು ಜನವಾರದಲ್ಲೇ ಕಟ್ಟಾಕಿದ್ದೀರಾ ನೀವು ಅವನ್ನ. ಚೇಂಬರ್ ಅವ್ರು ಸರಿಯಾಗದ್ರಲ್ಲ ರೀ ಸ್ವಾಮಿ, ಜನವಾರ ಇರೋದು 3 ಎಳೆ 6 ಎಳೆದು, ಮದುವೆ ಆಗೋರು ಮದುವೆ ಆಗದಿರೋರು ಹಾಕೊಳ್ಳೋಂತ ಆ ಥರ ಜನವಾರ ಇದೆ. ನೀವು ಇದ್ರ ನೋಡಿರೋ 1000 ಎಳೆ ಇದೆ. ಹಂಗಂದ್ರೆ
ಹೋಟ್ಲಿಗೆ ಹೋಗ್ತೀರಾ, ಇಡ್ಲಿ ಕಟ್ಟಿಸ್ಕೊ ಬರ್ತೀರಾ, ಇಡ್ಲಿಗೂ ಬಿಳೆ ದಾರ ಕಟ್ತಾರೆ, ಅದನ್ನ ಜನವಾರ ಅಂತ ನಾ ಕರಿತೀರಾ ನೀವು? ಹೂವು ಕಟ್ಟಿಸ್ಕೊ ಬರ್ತೀರಾ, ಹೂವನು ಒಂದು ನ್ಯೂಸ್ ಪೇಪರ್ಗೆ ಹಾಕಿ ಬಿಳಿ ದಾರದಲ್ಲಿ ಸುತ್ತಾರೆ, ಅದನ್ನ ಜನವಾರ ಅನ್ನಕ್ಕಾಗುತ್ತಾ? ಆಕ್ಚುಲಿ ನೀವು ಜನವಾರಕ್ಕೆ ಅವಮಾನ ಮಾಡ್ತಾ ಇದ್ದೀರಾ ಅಂತ ಅಂದ್ರು ಅವರು. ಇವ್ರನ್ನ ನೋಡ್ತಾ ಇದ್ರೆ ಇವರು ಕೈಯಲ್ಲಿ ಕಟ್ಟಿರುವಂತ ದಾರ ಇರ್ಬೋದು, ಕತ್ತಲ್ಲಿ ಕಟ್ಟಿರುವಂತ ದಾರ ಇರ್ಬೋದು, ಇವರು ಈ ದೇವರು ಆಚರಣೆ ಈ ತರದನ್ನ ನಂಬುವಂತ ದ್ರಾವಿಡ್ರೆ. ಈಗ ದ್ರಾವಿಡ ಅಂದ ತಕ್ಷಣನೇ ಅದು ನಾಸ್ತಿಕರು ಅನ್ನುವಂತ ವಿಚಾರ ಮುನ್ನೆಲೆಯಲ್ಲಿ ಇದೆ. ದ್ರಾವಿಡರು ಅಂತಂದ್ರೆ ಅದು ಬರೀ ನಾಸ್ತಿಕರು ಅಂತಾನೆ ಇಲ್ಲ, ಅಲ್ಲಿ ಆಸ್ತಿಕರು ಕೂಡ ಇದ್ದಾರೆ. ಆದ್ರೆ ಆ ದೇವ್ರ ಬಗ್ಗೆ ತಿಳುವಳಿಕೆ ಇರ್ತದೆ, ಮನುಷ್ಯನ ತಾರತಮ್ಯ ಮಾಡಬಾರ್ದು ಅನ್ನುವಂಥ ತಿಳುವಳಿಕೆ ಇರುತ್ತೆ. ಅಂಥದ್ದನ್ನ ನಾಸ್ತಿಕತೆ ಇರೋರು ಕೂಡ ಯಾರು ವಿರೋಧ ಮಾಡಲ್ಲ. ನೋಡಿ, ಇಂಥವ್ರನ್ನೇ ಅವರು ಆ ದಾರ ಕಟ್ಬಿಟ್ಟಿದ್ಯಾ ಈ ತರ ಎಲ್ಲ ನೋಡಿ, ನಾವು ಅಪೋಸ್ ಕೂಡ ಮಾಡಿದ್ರು ಅಂತಂದ್ರೆ ಇನ್ನ ನಮ್ಮಂತವ್ರನ್ನ ಏನ್ ಮಾಡಲ್ಲ ಅವರು? ಅಯ್ಯೋ 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 ನನಗೆ ನಾನು ಅಪಾರವಾದಂಥ ಗೌರವ ಯಾರ ಮೇಲೆ, ನಾವು ಬ್ರಾಹ್ಮಿಣ್ಸ್ ನೋಡಿದಾಗ ಬಿಡಪ್ಪ ಅವ್ರು ಎಲ್ಲೂ ಬರಲ್ಲ ಪಾಪ, ಅವ್ರ ಪಾಡಿಗೆ ಅವ್ರು ಪೂಜೆ ಮಾಡ್ಕೊಂಡಿರ್ತಾರೆ, ಅವರು ಹೆಚ್ಚು ಜೋರ ಮಾತಾಡಲ್ಲ ಅಂತ. ಬ್ರಾಹ್ಮಿಣ್ಸ್ ಅನ್ನೋದ್ಕಿಂತ ತಟ್ಟೆ ಕಾಸು ಅಂತ ಅನ್ಬೇಕು, ಅವ್ರಿಗೆ ಮರ್ಯಾದೆ ಕೊಟ್ಟಷ್ಟು. ಅಂದ್ರೆ ಫಾರ್ ದ ಫಸ್ಟ್ ಟೈಮ್ ನಾನು ನೋಡಿದ್ದು ಚೇಂಬರ್ ಒಳಗಡೆ ಹೊಡಿಯಕ್ ಬರ್ತಾ ಇದಾರೆ, ಹಂಗ್ ಕಿರ್ಚಾಡ್ತಾ ಇದಾರೆ. ಎಲ್ಲಿ ತನಕ ಬಂದ್ರು ನೋಡಿ. ನಾನು ಏನು ಇದು ಯಾಕೆ ಇದು ಇಷ್ಟು ನಾವು ಅನ್ಕೊಂಡ್ರೆ ರೀತಿ ಬೇರೆ, ಇವರು ಪೂಜೆ ಮಾಡ್ತಾರೆ, ಪುನಸ್ಕಾರ ಮಾಡ್ತಾರೆ, ಶಾಂತಿ ಇರಬೇಕು, ಮೆಡಿಟೇಷನ್, ಆ ಥರ ನಮ್ಮ ಇಮೇಜಲ್ಲಿ ಬೇರೆ ಥರನೇ ಕಲ್ಪನೆ. ಅಯ್ಯೋ ನನಗೆ ಅದು ಆಗೋಯ್ತು. ನನಗೆ ಶುರುವಾಗಿದ್ದು ಸರ್ ಫಿಲ್ಮ್ ಫೆಸ್ಟಿವಲ್ಗಳು ಯಾವಾಗ ಕಳಿಸ್ತೆ, ಸಿನಿಮಾ ಪೂರ್ತಿ ನೋಡಿರು. ಅದರೊಳಗಡೆ ಸಿನಿಮಾ ಓಪನಿಂಗ್ ಏನೇನೆ ಹಾರಿ ಅನ್ನೋ ಪಾತ್ರ ಒಂದು ಜಪ ಮಾಡ್ತಾ ಇರತ್ತೆ ಕೂತ್ಕೊಂಡು, ಮಂತ್ರ ಹೇಳ್ಕೊಂಡು. ಅನಾಗರಿಕತೆಯಿಂದ ಎಷ್ಟು ಬುಡಕಟ್ಟು ಮಹಿಳೆಯರನ್ನ ಅತ್ಯಾಚಾರ ಮಾಡಿದೆ ಅನಾಗರಿಕತೆ ಅನ್ನೋದನ್ನ ನಾನು ತುಂಬ ನೇರವಾಗಿ ಹೇಳಿದ್ದೀನಿ ನಾನು ಸಿನಿಮಾ ಒಳಗಡೆ. ಅನಾಗರಿಕತೆಯಿಂದ ನಿಮ್ಗೆ ಎಷ್ಟು ನೀವು ರಿಯಲ್ ಆಗಿ ಇವತ್ತು ನೋಡ್ತೀರಾ ಸರ್. ಮೊನ್ನೆ ಯಾರೋ ಒಬ್ಬ ಪೂಜಾರಿ, ನಾನು ನ್ಯೂಸ್ ಪೇಪರಲ್ಲಿ ನೋಡ್ತಾ ಇದ್ದೆ, ಪೂಜೆ ಮಾಡಿಸ್ತೀನಿ ಅಂತ ಕರೆದ್ಬಿಟ್ಟು ಅತ್ಯಾಚಾರ ಮಾಡ್ಬಿಟ್ಟಿದ್ದಾನೆ. ಇಂಥರದ್ದು ತುಂಬ ವಿಷಯಗಳಿದೆ. ಆ ಥರದ್ದು ಒಂದು ಕ್ಯಾರೆಕ್ಟ್ರು ಆ ಥರ ಮಾಡ್ತಾ ಇರುತ್ತೆ. ಅದು ಸಹಿಸ್ಕೊಳಕ್ಕಾಗಿಲ್ಲ ಅಂದರೆ ನಾನು ನಿಮ್ಮ ಬಗ್ಗೆ ಹೇಳ್ತಾ ಇಲ್ಲ, ನಾನು ನಡೆದಿರೋದ್ರ ಬಗ್ಗೆ ಹೇಳಿದ್ದೀನಿ. ನಾನು ಇವರೇ ಅಂತ ನಾನು ಹೇಳ್ತಾ ಇಲ್ಲ, ನಾನು ನಡೆದಿರೋ ವಿಚಾರಗಳನ್ನ ನಾನು ತಿಳಿಸ್ತಾ ಹೋಗ್ತಾ ಇದ್ದೀನಿ. ಸೊ ಅದು ಅವ್ರಿಗೆ ಡೈಜೆಷನ್ ಆಗಲಿಲ್ಲ. ಬಂದರು ಅವರು, ಒಂದು ಹಂತದಲ್ಲಿ ಗೆದ್ದರು, ಒಂದು ಹಂತದಲ್ಲಿ ಸೋತರು. ಒಂದು ಹಂತದಲ್ಲಿ ಸೋತಿದ್ದು ಹೇಗೆ ಅಂದರೆ, ನನಗೆ ತುಂಬ ಜನನ ನನಗೆ ನಿಮ್ಮಂಥವ್ರನ್ನ ಸಂಪರ್ಕಿಸ್ಕೆ ಸಾಧ್ಯ ಆಯಿತು ಅವ್ರು ಬಂದು ಮಾಡಿದಂಥದ್ದು. ನೀವೆಲ್ಲ ಧೈರ್ಯವಾಗಿ ನಾನಿದ್ದೀನಿ ಬಾ, ತೊಂದರೆ ಇಲ್ಲ, ಮುಂದೆ ನಿಲ್ಲೋಣ ಅಂತ ಬಂದ್ವಿ. ಅವ್ರು ಗೆದ್ದಿದ್ದು ಎಲ್ಲಿ ಅಂದರೆ ಥಿಯೇಟ್ರಿಕಲಿ ಅವ್ರು ಗೆದ್ಬಿಟ್ರು, ನಮಗೆ ಶೋಸ್ ಕೊಡಲಿಲ್ಲ. ಸಿಂಗಲ್ ಸ್ಕ್ರೀನ್ನ ನಾವು ಅಫೋರ್ಡ್ ಮಾಡೋಕ್ಕೆ, ಈಗ ನಮ್ಮ ಪ್ರೊಡ್ಯೂಸರ್ ಎಷ್ಟು ಅಫೋರ್ಡ್ ಮಾಡ್ಬೋದು ಸಿಂಗಲ್ ಸ್ಕ್ರೀನಲ್ಲಿ, ಯಾಕಂದರೆ ರೆಂಟೆಡ್ ಎಲ್ಲ ಕೂಡ. ಈಗ PVR, ಐನೆಕ್ಸು, ಸಿನಿಪೋಲಿಸು ಅವುಗಳೆಲ್ಲ ಅವ್ರಿಗೇನಂದರೆ ಕಂಟೆಂಟ್ ಚಾರ್ಜ್ ಕಟ್ಟಬೇಕು, ಶೇರ್ಸ್ ಇರುತ್ತೆ ನಮಗೂ ಅವ್ರಿಗೂ. ಅದು ಶೋಸ್ ನಮಗೆ ಸಿಗಲಿಲ್ಲ, ಅಲ್ಲೇ ಅವ್ರು ಗೆದ್ಬಿಟ್ರು. ಅದು ತುಂಬ ಹೊಡೆತ ಬಿತ್ತು ಕೂಡ ನಮಗೂ ಕೂಡ. ಇದು ನಿಮ್ಮೊಬ್ಬರಿಗೆ ಮಾತ್ರ ಅಂತಲ್ಲ, ಯಾರೆಲ್ಲ ಈ ದಾರಿಲಿ ಹೋಗ್ತೀವೋ ಅದು ಸರ್ವೇ ಸಾಮಾನ್ಯ. ಅದು ಇವಾಗ ನೀವು ಶುರು ಅಂತ ತಿಳ್ಕೊಳ್ಳಿ, ಇನ್ನೊಂದು 2 ಪ್ರಾಜೆಕ್ಟ್ ಆಗೋಷ್ಟೊತ್ತಿಗೆ ನೀವೇನು ಸೋತಿದ್ದೀನಿ ಅಂತ ಅನ್ಕೊಂಡಿದ್ದೀರಾ ಅದಕ್ಕಿಂತ ದೊಡ್ಡ ಗೆಲುವು ಗ್ಯಾರಂಟಿ ಆಗುತ್ತೆ.